ನೋಡಿ, ಯುದ್ಧ ನಿಲ್ಲಿಸಲು ಇರಾನ್ ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆ ಷರತ್ತುಗಳು ಏನು ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ವಿಧಿಸಿರುವಂತಹ ಷರತ್ತು, ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಮೇಲಿರುವ ಯುಎಸ್ ನಿರ್ಬಂಧಗಳನ್ನ ಕೊನೆಗೊಳಿಸಬೇಕು. ಇರಾನ್ ಮೇಲೆ ಭವಿಷ್ಯದಲ್ಲಿ ದಾಳಿ ನಡೆಯಲ್ಲ ಎಂಬ ಖಾತ್ರಿ ಬೇಕು ಅನ್ನೋದು ಇರಾನ್ ವಿಧಿಸಿರುವಂತಹ ಈ ಷರತ್ತುಗಳಲ್ಲಿ ಎರಡನೇ ಷರತ್ತು. ಹಾರ್ಮೋಜ್ ಅನ್ನ ಸಂಪೂರ್ಣ ಇರಾನ್ ನಿಯಂತ್ರಣಕ್ಕೆ ಕೊಡಬೇಕು. ಹಾರ್ಮುಜ್ ಜಲಸಂಧಿ ಇರಾನ್ ಕಬ್ಜಾದಲ್ಲಿ ಇರಬಾರದು ಎಂಬುದು ಅಮೆರಿಕ ಷರತ್ತಾಗಿತ್ತು. ಹಾರ್ಮೋಜ್ ನಮ್ಮ ಕಂಟ್ರೋಲ್ಗೆ ಕೊಡಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಗಲ್ಫ್ನಲ್ಲಿರುವ ಎಲ್ಲಾ ಸೇನಾ ನೆಲೆಗಳನ್ನ ಯುಎಸ್ ಮುಚ್ಚಬೇಕು. 5ನೇ ಷರತ್ತು, ಇರಾನ್ ಅಮೆರಿಕಕ್ಕೆ ವಿಧಿಸಿರೋದು ಇರಾನ್ಗೆ ಯುದ್ಧ ನಷ್ಟ ಪರಿಹಾರವನ್ನ ಕೊಡಬೇಕು. 6ನೇ ಷರತ್ತು, ಇರಾನ್ 5 ವರ್ಷ ಖಂಡಾಂತರ ಕ್ಷಿಪಣಿ ಅಭಿವೃದ್ಧಿ ಮಾಡಲ್ಲ, ಖಂಡಾಂತರ ಕ್ಷಿಪಣಿ ಮಾಡಲೇಬಾರದು ಎಂಬುದು ಅಮೆರಿಕದ ಷರತ್ತು. 5 ವರ್ಷ ಮಾಡಲ್ಲ ಅನ್ನೋದು ಇರಾನ್ನ ವಾದ. 7ನೇ ಷರತ್ತು, ಅಮೆರಿಕದ ಮೇಲೆ ಇರಾನ್ ವಿಧಿಸಿರೋದು ಯುರೇನಿಯಂ ಸಂಸ್ಕರಣೆಯನ್ನ ಇರಾನ್ ಕಡಿಮೆ ಮಾಡಲಿದೆ, ಯುರೇನಿಯಂ ಎನ್ರಿಚ್ ಮಾಡಬಾರದು ಎಂದು ಅಮೆರಿಕ ಹೇಳಿದೆ. ಎನ್ರಿಚ್ ಅಥವಾ ಸಂಸ್ಕರಣೆ ಪ್ರಮಾಣ ಕಡಿಮೆ ಮಾಡಲು ಒಪ್ಪಿದೆ. 8ನೇ ಷರತ್ತು, ಈಗಾಗಲೇ ಸಂಸ್ಕೃತ ಯುರೇನಿಯಂ ಬಗ್ಗೆ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಹೇಳಿದ್ದಾರೆ ಇರಾನ್. ಸಂಸ್ಕೃತ ಯುರೇನಿಯಂ ನಾಶ ಮಾಡಬೇಕು ಎಂದು ಅಮೆರಿಕ ಹೇಳಿತ್ತು, ಅದರ ಬಗ್ಗೆ ಚರ್ಚೆಗೆ ಸಿದ್ಧ ಅಂತ ಹೇಳಿ ಇರಾನ್ ಹೇಳಿದೆ. 9ನೇ ಷರತ್ತು, ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಇರಾನ್ ರಿಯಾಕ್ಟರ್ಗಳ ತಪಾಸಣೆ ಮಾಡಬಹುದು. ಅಮೆರಿಕ ಕಂಡೀಷನ್ ಹಾಕಿತ್ತು, ಅದನ್ನ ಒಪ್ಪಿದೆ ಈಗ ಇರಾನ್. 10ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಇರಾನ್ ಬೆಂಬಲವನ್ನ ನೀಡೋದಿಲ್ಲ, ಬೆಂಬಲ ನೀಡಬಾರದು ಅಂತ ಹೇಳಿ ಅಮೆರಿಕ ಹೇಳಿತ್ತು, ಅದಕ್ಕೆ ಇರಾನ್ ಒಪ್ಕೊಂಡಿದೆ. ಆದ್ರೆ ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಂಡಿದೆ, ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಂಡಿದ್ರೆ ಬಹುಶಃ ಈ ಯುದ್ಧ ಇಲ್ಲಿಗೆ ತಣ್ಣಗಾಗಬಹುದು ಅಂತ ಅನ್ಸುತ್ತೆ. ಆದ್ರೆ ಇದು ಹೀಗೆ ಮುಂದುವರಿತು ಅಂತ ಹೇಳಿ ಆದ್ರೆ ಬಹಳ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಜಗತ್ತು. ನೋಡಿ, ಯುದ್ಧ ನಿಲ್ಲಿಸಲು ಇರಾನ್ ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆ ಷರತ್ತುಗಳು ಏನು ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ವಿಧಿಸಿರುವಂತಹ ಷರತ್ತು, ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಮೇಲಿರುವ ಯುಎಸ್ ನಿರ್ಬಂಧಗಳನ್ನ ಕೊನೆಗೊಳಿಸಬೇಕು. ಇರಾನ್ ಮೇಲೆ ಭವಿಷ್ಯದಲ್ಲಿ ದಾಳಿ ನಡೆಯಲ್ಲ ಎಂಬ ಖಾತ್ರಿ ಬೇಕು ಅನ್ನೋದು ಇರಾನ್ ವಿಧಿಸಿರುವಂತಹ ಈ ಷರತ್ತುಗಳಲ್ಲಿ ಎರಡನೇ ಷರತ್ತು. ಹಾರ್ಮೋಜ್ ಅನ್ನ ಸಂಪೂರ್ಣ ಇರಾನ್ ನಿಯಂತ್ರಣಕ್ಕೆ ಕೊಡಬೇಕು. ಹಾರ್ಮುಜ್ ಜಲಸಂಧಿ ಇರಾನ್ ಕಬ್ಜಾದಲ್ಲಿ ಇರಬಾರದು ಎಂಬುದು ಅಮೆರಿಕ ಷರತ್ತಾಗಿತ್ತು, ಹಾರ್ಮೋಜ್ ನಮ್ಮ ಕಂಟ್ರೋಲ್ಗೆ ಕೊಡಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಗಲ್ಫ್ನಲ್ಲಿರುವ ಎಲ್ಲಾ ಸೇನಾ ನೆಲೆಗಳನ್ನ ಯುಎಸ್ ಮುಚ್ಚಬೇಕು. 5ನೇ ಷರತ್ತು, ಇರಾನ್ ಅಮೆರಿಕಕ್ಕೆ ವಿಧಿಸಿರೋದು ಇರಾನ್ಗೆ ಯುದ್ಧ ನಷ್ಟ ಪರಿಹಾರವನ್ನ ಕೊಡಬೇಕು. 6ನೇ ಷರತ್ತು, ಇರಾನ್ 5 ವರ್ಷ ಖಂಡಾಂತರ ಕ್ಷಿಪಣಿ ಅಭಿವೃದ್ಧಿ ಮಾಡಲ್ಲ, ಖಂಡಾಂತರ ಕ್ಷಿಪಣಿ ಮಾಡಲೇಬಾರದು ಎಂಬುದು ಅಮೆರಿಕದ ಷರತ್ತು. 5 ವರ್ಷ ಮಾಡಲ್ಲ ಅನ್ನೋದು ಇರಾನ್ನ ವಾದ. 7ನೇ ಷರತ್ತು, ಅಮೆರಿಕದ ಮೇಲೆ ಇರಾನ್ ವಿಧಿಸಿರೋದು ಯುರೇನಿಯಂ ಸಂಸ್ಕರಣೆಯನ್ನ ಇರಾನ್ ಕಡಿಮೆ ಮಾಡಲಿದೆ, ಯುರೇನಿಯಂ ಎನ್ರಿಚ್ ಮಾಡಬಾರದು ಎಂದು ಅಮೆರಿಕ ಹೇಳಿದೆ. ಎನ್ರಿಚ್ ಅಥವಾ ಸಂಸ್ಕರಣೆ ಪ್ರಮಾಣ ಕಡಿಮೆ ಮಾಡಲು ಒಪ್ಪಿದೆ. 8ನೇ ಷರತ್ತು, ಈಗಾಗಲೇ ಸಂಸ್ಕೃತ ಯುರೇನಿಯಂ ಬಗ್ಗೆ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಹೇಳಿದ್ದಾರೆ ಇರಾನ್. ಸಂಸ್ಕೃತ ಯುರೇನಿಯಂ ನಾಶ ಮಾಡಬೇಕು ಎಂದು ಅಮೆರಿಕ ಹೇಳಿತ್ತು, ಅದರ ಬಗ್ಗೆ ಚರ್ಚೆಗೆ ಸಿದ್ಧ ಅಂತ ಹೇಳಿ ಇರಾನ್ ಹೇಳಿದೆ. 9ನೇ ಷರತ್ತು, ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಇರಾನ್ ರಿಯಾಕ್ಟರ್ಗಳ ತಪಾಸಣೆ ಮಾಡಬಹುದು. ಅಮೆರಿಕ ಕಂಡೀಷನ್ ಹಾಕಿತ್ತು, ಅದನ್ನ ಒಪ್ಪಿದೆ ಈಗ ಇರಾನ್. 10ನೇ ಷರತ್ತು, ಹಿಜ್ಬುಲ್ಲಾ ಹೌತಿಗಳಿಗೆ ಇರಾನ್ ಬೆಂಬಲವನ್ನ ನೀಡೋದಿಲ್ಲ, ಬೆಂಬಲ ನೀಡಬಾರದು ಅಂತ ಹೇಳಿ ಅಮೆರಿಕ ಹೇಳಿತ್ತು, ಅದಕ್ಕೆ ಇರಾನ್ ಒಪ್ಕೊಂಡಿದೆ. ಆದ್ರೆ ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಂಡಿದೆ, ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಂಡಿದ್ರೆ ಬಹುಶಃ ಈ ಯುದ್ಧ ಇಲ್ಲಿಗೆ ತಣ್ಣಗಾಗಬಹುದು ಅಂತ ಅನ್ಸುತ್ತೆ. ಆದ್ರೆ ಇದು ಹೀಗೆ ಮುಂದುವರಿತು ಅಂತ ಹೇಳಿ ಆದ್ರೆ ಬಹಳ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಜಗತ್ತು. ನೋಡಿ, ಯುದ್ಧ ನಿಲ್ಲಿಸಲು ಇರಾನ್ ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆ ಷರತ್ತುಗಳು ಏನು ಅಂತ ಹೇಳಿ ನಾವೀಗ ನೋಡ್ತಾ ಹೋಗೋಣ. ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ವಿಧಿಸಿರುವಂತಹ ಷರತ್ತು, ಮೊದಲ ಷರತ್ತೇನು ಕೇಳಿದ್ರೆ, ಇರಾನ್ ಮೇಲಿರುವ ಯುಎಸ್ ನಿರ್ಬಂಧಗಳನ್ನ ಕೊನೆಗೊಳಿಸಬೇಕು. ಇರಾನ್ ಮೇಲೆ ಭವಿಷ್ಯದಲ್ಲಿ ದಾಳಿ ನಡೆಯಲ್ಲ ಎಂಬ ಖಾತ್ರಿ ಬೇಕು ಅನ್ನೋದು ಇರಾನ್ ವಿಧಿಸಿರುವಂತಹ ಈ ಷರತ್ತುಗಳಲ್ಲಿ ಎರಡನೇ ಷರತ್ತು. ಹಾರ್ಮೋಜ್ ಅನ್ನ ಸಂಪೂರ್ಣ ಇರಾನ್ ನಿಯಂತ್ರಣಕ್ಕೆ ಕೊಡಬೇಕು. ಹಾರ್ಮುಜ್ ಜಲಸಂಧಿ ಇರಾನ್ ಕಬ್ಜಾದಲ್ಲಿ ಇರಬಾರದು ಎಂಬುದು ಅಮೆರಿಕ ಷರತ್ತಾಗಿತ್ತು, ಹಾರ್ಮೋಜ್ ನಮ್ಮ ಕಂಟ್ರೋಲ್ಗೆ ಕೊಡಬೇಕು ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಗಲ್ಫ್ನಲ್ಲಿರುವ ಎಲ್ಲಾ ಸೇನಾ ನೆಲೆಗಳನ್ನ ಯುಎಸ್ ಮುಚ್ಚಬೇಕು.
5ನೇ ಷರತ್ತು ಇರಾನ್ ಅಮೆರಿಕಕ್ಕೆ ವಿಧಿಸಿರೋದು ಇರಾನ್ಗೆ ಯುದ್ಧ ನಷ್ಟ ಪರಿಹಾರವನ್ನ ಕೊಡಬೇಕು. 6ನೇ ಷರತ್ತು ಇರಾನ್ 5 ವರ್ಷ ಖಂಡಾಂತರ ಕ್ಷಿಪಣಿ ಅಭಿವೃದ್ಧಿ ಮಾಡಲ್ಲ, ಖಂಡಾಂತರ ಕ್ಷಿಪಣಿ ಮಾಡಲೇಬಾರದು ಎಂಬುದು ಅಮೆರಿಕದ ಷರತ್ತು. 5 ವರ್ಷ ಮಾಡಲ್ಲ ಅನ್ನೋದು ಇರಾನ್ನ ವಾದ. 7ನೇ ಷರತ್ತು ಅಮೆರಿಕದ ಮೇಲೆ ಇರಾನ್ ವಿಧಿಸಿರೋದು ಯುರೇನಿಯಂ ಸಂಸ್ಕರಣೆಯನ್ನ ಇರಾನ್ ಕಡಿಮೆ ಮಾಡಲಿದೆ, ಯುರೇನಿಯಂ ಎನ್ರಿಚ್ ಮಾಡಬಾರದು ಎಂದು ಅಮೆರಿಕ ಹೇಳಿದೆ. ಎನ್ರಿಚ್ ಅಥವಾ ಸಂಸ್ಕರಣೆ ಪ್ರಮಾಣ ಕಡಿಮೆ ಮಾಡಲು ಒಪ್ಪಿದೆ. 8ನೇ ಷರತ್ತು ಈಗಾಗಲೇ ಸಂಸ್ಕೃತ ಯುರೇನಿಯಂ ಬಗ್ಗೆ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ ಇರಾನ್. ಸಂಸ್ಕೃತ ಯುರೇನಿಯಂ ನಾಶ ಮಾಡಬೇಕು ಎಂದು ಅಮೆರಿಕ ಹೇಳಿತ್ತು, ಅದರ ಬಗ್ಗೆ ಚರ್ಚೆಗೆ ಸಿದ್ಧ ಅಂತ ಇರಾನ್ ಹೇಳಿದೆ. 9ನೇ ಷರತ್ತು ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಇರಾನ್ ರಿಯಾಕ್ಟರ್ಗಳ ತಪಾಸಣೆ ಮಾಡಬಹುದು. ಅಮೆರಿಕ ಕಂಡೀಷನ್ ಹಾಕಿತ್ತು, ಅದನ್ನ ಒಪ್ಪಿದೆ ಈಗ ಇರಾನ್. 10ನೇ ಷರತ್ತು ಹಿಜ್ಬುಲ್ಲಾ ಹೌತಿಗಳಿಗೆ ಇರಾನ್ ಬೆಂಬಲವನ್ನ ನೀಡೋದಿಲ್ಲ, ಬೆಂಬಲ ನೀಡಬಾರದು ಅಂತ ಅಮೆರಿಕ ಹೇಳಿತ್ತು, ಅದಕ್ಕೆ ಇರಾನ್ ಒಪ್ಕೊಂಡಿದೆ. ಆದ್ರೆ ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಂಡಿದೆ, ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಂಡಿದ್ರೆ ಬಹುಶಃ ಈ ಯುದ್ಧ ಇಲ್ಲಿಗೆ ತಣ್ಣಗಾಗಬಹುದು ಅಂತ ಅನ್ಸುತ್ತೆ. ಆದ್ರೆ ಇದು ಹೀಗೆ ಮುಂದುವರಿತು ಅಂತ ಆದ್ರೆ ಬಹಳ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಜಗತ್ತು. ನೋಡಿ, ಯುದ್ಧ ನಿಲ್ಲಿಸಲು ಇರಾನ್ ಕೂಡ ಕೆಲವು ಷರತ್ತುಗಳನ್ನು ವಿಧಿಸಿದೆ. ಆ ಷರತ್ತುಗಳು ಏನು ಅಂತ ನಾವೀಗ ನೋಡ್ತಾ ಹೋಗೋಣ. ಮೊದಲ ಷರತ್ತು ಏನು ಕೇಳಿದ್ರೆ, ಇರಾನ್ ವಿಧಿಸಿರುವಂತಹ ಷರತ್ತು, ಮೊದಲ ಷರತ್ತು ಏನು ಕೇಳಿದ್ರೆ, ಇರಾನ್ ಮೇಲಿರುವ ಯುಎಸ್ ನಿರ್ಬಂಧಗಳನ್ನ ಕೊನೆಗೊಳಿಸಬೇಕು. ಇರಾನ್ ಮೇಲೆ ಭವಿಷ್ಯದಲ್ಲಿ ದಾಳಿ ನಡೆಯಲ್ಲ ಎಂಬ ಖಾತ್ರಿ ಬೇಕು ಅನ್ನೋದು ಇರಾನ್ ವಿಧಿಸಿರುವಂತಹ ಈ ಷರತ್ತುಗಳಲ್ಲಿ 2ನೇ ಷರತ್ತು. ಹಾರ್ಮೋಜ್ ಅನ್ನ ಸಂಪೂರ್ಣ ಇರಾನ್ ನಿಯಂತ್ರಣಕ್ಕೆ ಕೊಡಬೇಕು. ಹಾರ್ಮುಜ್ ಜಲಸಂಧಿ ಇರಾನ್ ಕಬ್ಜಾದಲ್ಲಿ ಇರಬಾರದು ಎಂಬುದು ಅಮೆರಿಕ ಷರತ್ತಾಗಿತ್ತು. ಹಾರ್ಮೋಜ್ ನಮ್ಮ ಕಂಟ್ರೋಲ್ಗೆ ಕೊಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ಗಲ್ಫ್ನಲ್ಲಿರುವ ಎಲ್ಲಾ ಸೇನಾ ನೆಲೆಗಳನ್ನ ಯುಎಸ್ ಮುಚ್ಚಬೇಕು. 5ನೇ ಷರತ್ತು ಇರಾನ್ ಅಮೆರಿಕಕ್ಕೆ ವಿಧಿಸಿರೋದು ಇರಾನ್ಗೆ ಯುದ್ಧ ನಷ್ಟ ಪರಿಹಾರವನ್ನ ಕೊಡಬೇಕು. 6ನೇ ಷರತ್ತು ಇರಾನ್ 5 ವರ್ಷ ಖಂಡಾಂತರ ಕ್ಷಿಪಣಿ ಅಭಿವೃದ್ಧಿ ಮಾಡಲ್ಲ, ಖಂಡಾಂತರ ಕ್ಷಿಪಣಿ ಮಾಡಲೇಬಾರದು ಎಂಬುದು ಅಮೆರಿಕದ ಷರತ್ತು. 5 ವರ್ಷ ಮಾಡಲ್ಲ ಅನ್ನೋದು ಇರಾನ್ನ ವಾದ. 7ನೇ ಷರತ್ತು ಅಮೆರಿಕದ ಮೇಲೆ ಇರಾನ್ ವಿಧಿಸಿರೋದು ಯುರೇನಿಯಂ ಸಂಸ್ಕರಣೆಯನ್ನ ಇರಾನ್ ಕಡಿಮೆ ಮಾಡಲಿದೆ, ಯುರೇನಿಯಂ ಎನ್ರಿಚ್ ಮಾಡಬಾರದು ಎಂದು ಅಮೆರಿಕ ಹೇಳಿದೆ. ಎನ್ರಿಚ್ ಅಥವಾ ಸಂಸ್ಕರಣೆ ಪ್ರಮಾಣ ಕಡಿಮೆ ಮಾಡಲು ಒಪ್ಪಿದೆ. 8ನೇ ಷರತ್ತು ಈಗಾಗಲೇ ಸಂಸ್ಕೃತ ಯುರೇನಿಯಂ ಬಗ್ಗೆ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿದ್ದಾರೆ ಇರಾನ್. ಸಂಸ್ಕೃತ ಯುರೇನಿಯಂ ನಾಶ ಮಾಡಬೇಕು ಎಂದು ಅಮೆರಿಕ ಹೇಳಿತ್ತು, ಅದರ ಬಗ್ಗೆ ಚರ್ಚೆಗೆ ಸಿದ್ಧ ಅಂತ ಇರಾನ್ ಹೇಳಿದೆ. 9ನೇ ಷರತ್ತು ಅಂತಾರಾಷ್ಟ್ರೀಯ ಅಣುಶಕ್ತಿ ಆಯೋಗ ಇರಾನ್ ರಿಯಾಕ್ಟರ್ಗಳ ತಪಾಸಣೆ ಮಾಡಬಹುದು. ಅಮೆರಿಕ ಕಂಡೀಷನ್ ಹಾಕಿತ್ತು, ಅದನ್ನ ಒಪ್ಪಿದೆ ಈಗ ಇರಾನ್. 10ನೇ ಷರತ್ತು ಹಿಜ್ಬುಲ್ಲಾ ಹೌತಿಗಳಿಗೆ ಇರಾನ್ ಬೆಂಬಲವನ್ನ ನೀಡೋದಿಲ್ಲ, ಬೆಂಬಲ ನೀಡಬಾರದು ಅಂತ ಅಮೆರಿಕ ಹೇಳಿತ್ತು, ಅದಕ್ಕೆ ಇರಾನ್ ಒಪ್ಕೊಂಡಿದೆ. ಆದ್ರೆ ಅಮೆರಿಕದ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಂಡಿದೆ, ಇರಾನ್ನ ಷರತ್ತುಗಳಿಗೆ ಅಮೆರಿಕ ಒಪ್ಪಿಕೊಂಡಿದ್ರೆ ಬಹುಶಃ ಈ ಯುದ್ಧ ಇಲ್ಲಿಗೆ ತಣ್ಣಗಾಗಬಹುದು ಅಂತ ಅನ್ಸುತ್ತೆ. ಆದ್ರೆ ಇದು ಹೀಗೆ ಮುಂದುವರಿತು ಅಂತ ಆದ್ರೆ ಬಹಳ ಸಂಕಷ್ಟವನ್ನ ಎದುರಿಸಬೇಕಾಗುತ್ತೆ ಜಗತ್ತು.